ಆಲೂಗಡ್ಡೆ ಪಕೋಡೆ, ಕ್ಯಾಪ್ಸಿಕಮ್ ಪಕೋಡೆ ಮತ್ತು ಬ್ರೆಡ್ ಪಕೋಡೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 6 ತಿಂಗಳಲ್ಲಿ ನಾನು ಎಷ್ಟು ಪೇಮೆಂಟನ್ನು ಯೂಟ್ಯೂಬಿಂದ ಪಡೆದಿದ್ದೀನಿ ಅಂತ ಹೇಳ್ತೀನಿ. ಯಮ್ಮಿ ಆದ ಪಾಸ್ತಾ ಫ್ರೆಂಡ್ಸ್, ನನ್ನ ಫೇವರೇಟ್ ಬ್ರೇಕ್ಫಾಸ್ಟ್. कैसा था? जाके है ना? सब रख लिया ना? आराम से. हेलो एवरीवन, नमस्कार, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ಬ್ಲಾಗ್. ಇವತ್ತಿನ ಇಲ್ಲಿನ ವೆದರ್ ನೋಡ್ಬೋದು, ಎಷ್ಟು ಬ್ರೈಟ್ ಆಗಿದೆ. ಬೆಳಗ್ಗೆ 10 ಗಂಟೆ ಆಗ್ತಾ ಇರೋದು. ಸೊ ಇವಾಗಲೇ ಬಿಸಿಲು ಚೆನ್ನಾಗಿ ಬರ್ತಾ ಇದೆ, ಅದಕ್ಕೆ ಬ್ಲ್ಯಾಂಕೆಟ್ಸ್ ಎಲ್ಲನೂ ಒಣಗಾಕಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ಪಕೋಡೇಸ್ ಮಾಡ್ತಾ ಇದ್ದೀನಿ, ಸಂಡೇ ಸ್ಪೆಷಲ್ ಅಂತ. ಆ್ಯಕ್ಚುಲಿ ಮಕ್ಕಳಿಗೆ ಈ ಥರ ಪಕೋಡೇಸ್ ತುಂಬ ಇಷ್ಟ ಆಗುತ್ತೆ. ಆಲೂಗಡ್ಡೆ ಪಕೋಡೆ, ಕ್ಯಾಪ್ಸಿಕಮ್ ಪಕೋಡೆ ಮತ್ತು ಬ್ರೆಡ್ ಪಕೋಡೆ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಈ ಒಂದು ಬೇಸನ್ ಮಿಶ್ರಣದಲ್ಲಿ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂದರೆ ಉಪ್ಪು, ಖಾರ, ಗರಂ ಮಸಾಲ, ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಅರಿಶಿನ ಪುಡಿನೂ ಸಹ ಆ್ಯಡ್ ಮಾಡಿದ್ದೀನಿ. ಆಲೂಗಡ್ಡೆನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ, ಉಪ್ಪು, ಖಾರ ಮತ್ತು ಗರಂ ಮಸಾಲ ಆ್ಯಡ್ ಮಾಡಿಬಿಟ್ಟು ಇದನ್ನು ಬರೀ ಗರಂ ಮಸಾಲ ಮತ್ತು ಉಪ್ಪಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಬಿಸಿ ಬಿಸಿಯಾಗಿ ಆಲೂ ಮತ್ತು ಬ್ರೆಡ್ ಪಕೋಡೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ಪ್ಲೇಟ್ ಯಾರಿಗೆ ಅಂತ ನೀವೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊತೀನಿ. ಮೊದಲು ನಾನು ಏನೇ ಮಾಡಿದ್ರೂ ಚಿಕ್ಕ ಮಗನಿಗೆ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದ ತಿನ್ನೋದಕ್ಕೆ. ನಿನ್ನೆ ಈ ವ್ಲಾಗಲ್ಲಿ ನೀವು ನೋಡ್ದಂಗೆ ನಾನು ಅನ್ನದಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಫರ್ಮೆಂಟೇಷನ್ಗೆ ಇಟ್ಟಿದ್ದೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ. ಸೊ ಇವಾಗ ಬೆಳಗ್ಗೆ ನನ್ನ ಬ್ರೇಕ್ಫಾಸ್ಟಲ್ಲಿ ಇದೆ. ತುಂಬ ಹೆಲ್ದಿ ಫುಡ್ಡು ಅಂತ ಎಲ್ಲರೂ ಇತ್ತೀಚೆಗೆ ಹೇಳ್ತಾ ಇದ್ದಾರೆ. ಮೊದಲೆಲ್ಲನೂ ಇದು ರೆಗ್ಯುಲರ್ ಆಗಿ ತಿಂತಾ ಇದ್ವಿ, ಬಟ್ ಹೆಲ್ದಿ ಫುಡ್ ಅಂತ ನಮಗೇನು ಗೊತ್ತಿರಲಿಲ್ಲ. ನಮ್ಮ ಸೌತ್ ಇಂಡಿಯನ್ ಫುಡ್ಡು ಇಷ್ಟು ಹೆಲ್ದಿ ಅಂತ ಗೊತ್ತಾದ ಮೇಲೆ ತಿಂದೇ ಇರೋದಕ್ಕಾಗುತ್ತಾ? ಸ್ವಲ್ಪ ಪಕೋಡೆಗಳನ್ನ ಟೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಗಂಜಿನೂ ಸಹ ಕುಡಿದೆ. ಸಖತ್ತಾಗಿತ್ತು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಇವಾಗ ಮಧ್ಯಾಹ್ನದ ಊಟಕ್ಕೆ ಕಡಿ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗ ನಾನು ಪಕೋಡೆ ಮಾಡಿದ್ರು ತಪ್ಪದೇ ಕಡಿ ಮಾಡೇ ಮಾಡ್ತೀನಿ. ಈ ಕಡಿ ಹೆಂಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಒಂದು ಪಾತ್ರೆಯಲ್ಲಿ 200 ಗ್ರಾಮಷ್ಟು ಮೊಸರನ್ನ ತಗೋಬೇಕು. ಅದರಲ್ಲಿ 3 ಸ್ಪೂನಷ್ಟು ಕಡಲೆ ಹಿಟ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ, ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಗ್ರೇವಿ ಎಷ್ಟು ಬೇಕು ಅಂದರೆ ಕಡಿದು ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಕಡಲೆ ಹಿಟ್ಟು ಮತ್ತು ಮೊಸರಲ್ಲಿರೋ ಗಂಟುಗಳು ಹೋಗೋವರೆಗೂ ವಿಸ್ಕ್ ಮಾಡಿಕೊಂಡು ಕುದಿಯೋದಕ್ಕೆ ಇಡಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅದರಲ್ಲಿರೋ ರಾ ಸ್ಮೆಲ್ ಹೋಗುತ್ತೆ. ಆವಾಗ ಪಕೋಡೇಸ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಈ ಒಗ್ಗರಣೆಯಲ್ಲಿ ಮೆಂತೆಕಾಳು, ಸಾಸಿವೆ, ರೆಡ್ ಚಿಲ್ಲೀಸ್ನ ಆ್ಯಡ್ ಮಾಡಿದ್ದೀನಿ. ನನ್ನ ಹತ್ರ ಕರಿಬೇವಿಲ್ಲ, ಸೊ ಅದಕ್ಕೆ ಕರಿಬೇವನ್ನ ಸ್ಕಿಪ್ ಮಾಡಿದ್ದೀನಿ. ಬಟ್ ಕರಿ ಲೀವ್ಸ್ ಆ್ಯಡ್ ಮಾಡೋದ್ರಿಂದ ಇದರಲ್ಲಿ ಇನ್ನೂ ಫ್ಲೇವರ್ ಸಖತ್ತಾಗಿ ಎನ್ಹಾನ್ಸ್ ಆಗುತ್ತೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೋಟಿ ಇಲ್ಲಾಂದರೆ ರೈಸ್ ಏನು ಬೇಕಾದರೂ ತಿನ್ಬೋದು. 5ನೇ ತಾರೀಕಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾವು ಲಂಚ್ ಎಲ್ಲ ತಿಂದ್ಬಿಟ್ಟು ರೆಡಿಯಾಗಿ ಗುರುದ್ವಾರ ಸಾಹಿಬ್ಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದ್ವಿ. ಅದೇನು ಬ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ, ಸ್ವಲ್ಪ ಲೇಟಾಗೇ ಬಂದ್ವಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು. ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಜನವರಿ 6ನೇ ತಾರೀಕು ಬೆಳಿಗ್ಗೆ 4:15 ಆಗ್ತಾ ಇದೆ. ಸೋಮವಾರ ಆದ್ದರಿಂದ ಯಜಮಾನ್ರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ನಾನು ಇವಾಗ ಡೈಲಿ ರೊಟೀನ್ ವ್ಲಾಗ್ಸ್ನ ಶೇರ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಯಜಮಾನ್ರು ಮನೇಲಿ ಇರ್ತಾರಾ ಇಲ್ಲಾಂದರೆ ಕೆಲ್ಸಕ್ಕೆ ಹೋಗ್ತಾರಾ ಅಂತ. ಮುಂಚೆ ಎಲ್ಲಾನು ವಾರದಲ್ಲಿ 1 ಇಲ್ಲಾಂದರೆ 2 ವ್ಲಾಗ್ಸನ್ನ ಶೇರ್ ಮಾಡ್ತಿದ್ದೆ. ಅದರಲ್ಲಿ ಯಜಮಾನ್ರನ್ನ ನೋಡಿಬಿಟ್ಟು ಏನ್ರಿ ನಿಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಾ ಇಲ್ವಾ ಅಂತ ಬಹಳಷ್ಟು ಜನ ಕ್ವಶನ್ನ ಕೇಳ್ತಿದ್ರು. ಸೊ ಇವಾಗ ನೀವು ರೆಗ್ಯುಲರ್ ಆಗಿ ನಮ್ಮ ಲೈಫ್ ಸ್ಟೈಲ್ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಯಜಮಾನ್ರು ಮನೆಯಲ್ಲೇ ಇರ್ತಾರೆ ಅಂತ. ಇವರು ವಾರದಲ್ಲಿ 4 ದಿನ ಆಚೆನೇ ಇರ್ತಾರೆ, 3 ದಿನ ಮನೇಲಿ ಇರ್ತಾರೆ. ಮನೇಲಿ ಇರೋವಾಗಲೂ ಸಹ ಕಾಲ್ಸ್ ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ, ಕೊಟೇಶನ್ ಸೆಂಡ್ ಮಾಡೋದು ಅದು ಇದು ಅಂತ. ಪರ್ಸ್ನಲ್ ಆಗಿ ಡೀಲರ್ಸ್ನ ಮೀಟ್ ಮಾಡಬೇಕು ಅಂತ ಅಂದಾಗ ಈ ಥರ ಬೆಳಗಿನ ಜಾವನೇ ಎದ್ದು ಹೊರಡ್ತಾರೆ. ಇತ್ತೀಚೆಗೆ ಇವರು ಪರ್ಸ್ನಲ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇಲ್ಲ, ಶೇರ್ ಕ್ಯಾಬಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಸೇವ್ ಮಾಡಬೇಕು ಅಂತ ಮನಿ. ಇಲ್ಲಾಂದರೆ ಪರ್ಸ್ನಲ್ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ಪೆಟ್ರೋಲು, ಡೀಸೆಲು ಅದು ಇದು ಅಂತ ತುಂಬ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ಶೇರ್ ಕ್ಯಾಬಲ್ಲಾದರೆ ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಒಂದು 500 ಇಲ್ಲಾಂದರೆ 600 ರೂಪೀಸ್ ಚಾರ್ಜ್ ಮಾಡ್ತಾರೆ. ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇವರು ಶೇರ್ ಕ್ಯಾಬ್ನ ಬುಕ್ ಮಾಡ್ತಾ ಇರೋವಾಗ ಮನೆ ಹತ್ರ ಇರೋರೇ ಅಂದರೆ ನಮ್ಮ ಮನೆ ಪಕ್ಕದಲ್ಲಿರೋರೇ ಡೆಲ್ಲಿಗೆ ಹೋಗ್ತಾ ಇದ್ರು. ಅವ್ರ ಬುಕ್ಕಿಂಗ್ನ ಆಕ್ಸೆಪ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ಕಾರ್ ಲೊಕೇಶನು ನಿಯರ್ ಬೈ ಇದೆ ಅಂತ. ಯಜಮಾನ್ರು ತುಂಬ ಖುಷಿಪಟ್ಟರು. ಯಾಕೆ ಅಂದರೆ ಈ ಥರ ಅಕ್ಕಪಕ್ಕದ ಮನೆಯವ್ರ ಜೊತೆ ಟ್ರಾವೆಲ್ ಮಾಡೋವಾಗ ಅವರು ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾರೆ. ಸೊ ಅದಕ್ಕಾಗಿ ಇವತ್ತು ದೇವ್ರ ಕೃಪೆಯಿಂದ ವೆದರು ಫಾಗಿ ಆಗಿಲ್ಲ ಫ್ರೆಂಡ್ಸ್. ಫಾಗಿ ಆಗಿದ್ದಿದ್ರೆ ಈ ಥರ ಟ್ರಾವೆಲ್ ಮಾಡೋರಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ.
ಸೊ ಇವಾಗ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ನಮ್ಮ ಬ್ರೇಕ್ಫಾಸ್ಟಲ್ಲಿ ಸಿಂಪಲ್ ಆಗಿ ಪಾಸ್ತಾ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಪಾಸ್ತಾನ ಒಂದು ಕಡೆ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಪಾಸ್ತಾಗೆ ಬೇಕಾಗಿರುವ ಗೊಜ್ಜುನ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲಾನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದರಲ್ಲಿನೇ ಸ್ವಲ್ಪ ಖಾರ, ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ರೆಡ್ ಸಾಸ್ ಪಾಸ್ತಾ. ರೆಡ್ ಸಾಸ್ ಪಾಸ್ತಾ ಮಾಡೋದಕ್ಕೆ ಟೊಮೆಟೊಸು ಮತ್ತು ಒಣಗಿದ ಮೆಣಸಿನ್ಕಾಯಿನ ಬಾಯ್ಲ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡಬೇಕು. ಬಟ್ ಇವಾಗ ನಾನು ಬರೀ ಕೆಚಪ್ನ ಆ್ಯಡ್ ಮಾಡಿ ಪಾಸ್ತಾ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಮನೆಯಲ್ಲಿ ಟೊಮೆಟೊಸ್ ಮುಗ್ದೋಗಿತ್ತು, ಸೊ ಅದಕ್ಕೆ ಅಂತ. ಇವಾಗ ಬಾಯ್ಲ್ ಮಾಡಿಟ್ಟಿರೋ ಪಾಸ್ತಾನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಆರಿಗ್ಯಾನೋ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲನೂ ಹಾಕಿ ಚೆನ್ನಾಗಿ ತಿರುಗಿಸಿ ಅಟ್ ದಿ ಎಂಡ್ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ ಮಾಡ್ಕೋಬೇಕು. ಬಟ್ ಕೊತ್ತಂಬರಿ ಸೊಪ್ಪು ನನ್ನ ಹತ್ರ ಇಲ್ಲ, ಸೊ ಅದಕ್ಕೆ ಅಂತ ಹೇಳಿ ಡ್ರೈ ಮೇಥಿನ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ಮಾಡಿದ್ರು ರುಚಿ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಈ ಥರ ಪಾಸ್ತಾಗಳು ಹೆಂಗೆ ಮಾಡಿದ್ರು ತಿಂದ್ಬಿಡ್ತಾರೆ. ನನ್ನ ಪುಟ್ಟ ಕಂದಮ್ಮನಿಗೆ ಬಿಸಿ ಬಿಸಿಯಾದ ಯಮಿಯಾದ ಪಾಸ್ತಾ. ಫ್ರೆಂಡ್ಸ್, ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ನಿನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್? ಯಾ ತಿಂದು ಹೇಳು ಹೇಗಿದೆ ಅಂತ. ಚೆನ್ನಾಗಿದೆಯಾ? ವ್ಲಾಗ್ಗೋಸ್ಕರ ಹೇಳ್ತಾ ಇದೆಯಾ ಇಲ್ಲ ಅಂದರೆ ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ಚೆನ್ನಾಗಿದೆಯಾ? ಹಾಂ, ನಿಜವಾಗ್ಲೂ ಚೆನ್ನಾಗಿದೆಯಾ? ದೊಡ್ಡವನು ಫುಟ್ಬಾಲ್ ಅಕಾಡೆಮಿಗೆ ಹೋಗಿದ್ದಾನೆ ಫ್ರೆಂಡ್ಸ್. 4 days ಹೋಗಿರಲಿಲ್ಲ ಅವನು. ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದ ಕೋಲ್ಡ್ ಕಫಿಂದ, ಸೊ ಅದರಿಂದ ನಾನು ಕಳಿಸಿರಲಿಲ್ಲ. ಇವತ್ತು ಹೋಗಿದ್ದಾನೆ. ಹಾಲು ಕುಡಿದು ಹೋಗಿರೋದಲ್ವಾ ಅಲ್ವಾ ಮನ್ರಾಜ್? ಹಾಲು ಕುಡಿದು ಅಕಾಡೆಮಿಗೆ ಹೋಗಿದ್ದಾನಲ್ವಾ? कैसा था? पूछ रहे थे सब, क्यों नहीं आया था? सर पूछ रहे थे। हैं? सर तूने क्या बोला? मैंने कहा सर फीवर हो गया। सर ने कहा ठीक है कोई बात नहीं। बस 4 ದಿನ ಆದಮೇಲೆ ಫುಟ್ಬಾಲ್ ಅಕಾಡೆಮಿಗೆ ಹೋಗ್ಬಿಟ್ಟು ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾನೆ. ಇವನಿಗಿಂತ ಖುಷಿ ನನಗೆ ಜಾಸ್ತಿ ಇದೆ ಫ್ರೆಂಡ್ಸ್. ಯಾಕೆ ಅಂದರೆ ಮನೇಲಿ ಮಕ್ಕಳು ಏನಾದರೂ ಹುಷಾರು ತಪ್ಪಿದಾಗ ತುಂಬ ಬೇಜಾರಾಗುತ್ತೆ. ಮಕ್ಕಳೇ ಆ್ಯಕ್ಟಿವ್ ಆಗಿದ್ದಾಗ ಅವ್ರನ್ನ ನೋಡ್ತಾ ಇರೋ ಒಂಥರ ಖುಷಿ ಅನಿಸುತ್ತೆ. ಪಾಸ್ತಾ ಜೊತೆ ಫ್ರೂಟ್ಸನ್ನು ಕೊಡಮ್ಮ ಅಂತ ಕೇಳ್ದ, ಸೊ ಅದಕ್ಕೆ ಇವನಿಗೆ ಕಟ್ ಮಾಡಿ ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಇವತ್ತು ನೀರು ಇಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀರು ಇರಲ್ಲ ಅಂತ ಓನರ್ ಅವ್ರು ಹೇಳಿದ್ದಾರೆ. ಸೊ ಪಾತ್ರೆಗಳು, ಬಟ್ಟೆಗಳು ಎಲ್ಲನೂ ಹಂಗೇ ಇಟ್ಟಿದ್ದೀನಿ. ಇನ್ನು ಸಾಯಂಕಾಲ ನೀರು ಬರೋವರೆಗೂ ಎಲ್ಲಾನು ಹಿಂಗೆ ಇಟ್ಟಿರಬೇಕು ಫ್ರೆಂಡ್ಸ್. ತುಂಬ ಬೇಜಾರಾಗ್ತಾ ಇದೆ. ಸೊ ಫ್ರೆಂಡ್ಸ್, ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಬಹಳ ದಿನಗಳಿಂದ ನನಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ಡೀಟೇಲ್ ಆಗಿ ಹೇಳಿ ಅಂತ ಕಾಮೆಂಟ್ ಮೂಲಕ ಕೇಳಿದ್ರು. ನಾನು ಇವಾಗ ಹೇಳಬೇಕು, ನಾಳೆ ಹೇಳಬೇಕು ಅಂತ ಹೇಳಿ ಮರ್ತೋಗ್ತಾನೆ ಇದ್ದೆ. ಆ್ಯಕ್ಚುಲಿ ನಾವು ನಮ್ಮ ಮಂತ್ಲಿ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ವಿಡಿಯೋ ಮಾಡಿದಾಗ ನನ್ನ ಯೂಟ್ಯೂಬ್ ಇನ್ಕಮ್ ಬಗ್ಗೆನೂ ಮಾತಾಡಬೇಕಾಗಿತ್ತು. ಬಟ್ ಆ್ಯಸ್ ಯೂಶುವಲ್ ನಾನು ಏನಾದರೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಮಿಸ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ಅಂತ ಹೇಳಿ ಇವತ್ತು ಪರ್ಟಿಕ್ಯುಲರ್ ಆಗಿ ನನಗೆ ಯೂಟ್ಯೂಬಿಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ಅಂದರೆ 2024ರಲ್ಲಿ ನಾನು ಎಷ್ಟು ಯೂಟ್ಯೂಬ್ ಇನ್ಕಮ್ನ ಪಡೆದಿದ್ದೀನಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಯೂಟ್ಯೂಬ್ ಚಾನಲನ್ನು ಯಾವಾಗ ಕ್ರಿಯೇಟ್ ಮಾಡಿದ್ದು, ಯಾವಾಗ ನನ್ನ ಚಾನಲ್ ಮಾನಿಟೈಸ್ ಆಗಿದ್ದು ಅದೆಲ್ಲನೂ ಹೇಳಿ ಆಮೇಲೆ ನಾನು ಪೇಮೆಂಟ್ ಬಗ್ಗೆ ಹೇಳ್ತೀನಿ. ಲಾಸ್ಟ್ ಇಯರ್ ಅಂದರೆ 2024 ಜನವರಿ 23ನೇ ತಾರೀಕಿಗೆ ನಾನು ಈ ಯೂಟ್ಯೂಬ್ ಚಾನಲ್ನ ಮಾಡಿದ್ದು, ಭಾರತಿ ಕೌರ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲನ್ನು ಮಾಡಿದ್ದು. ಸೊ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ. ಫಸ್ಟ್ ಅಬ್ಸರ್ವ್ ಮಾಡ್ತಿದ್ದೆ ಕನ್ನಡದಲ್ಲಿ ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ, ಏನು ಎತ್ತ ಅಂತ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಫೆಬ್ರವರಿ ಮಂತಿಂದ ನಾನು ನನ್ನ ವ್ಲಾಗ್ಸ್ನ ಮಾಡೋದನ್ನು ಶುರು ಮಾಡಿದ್ದು. ಫೆಬ್ರವರಿ ಮಂತಿಂದ ಜೂನ್ ಮಂತ್ವರೆಗೂ ಕನ್ಸ್ಟೆಂಟಾಗಿ ನಾನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿದೆ. ಸೊ ಆವಾಗ ಯೂಟ್ಯೂಬ್ ಪಾಲಿಸಿ ಪ್ರಕಾರ 4000 ವಾಚ್ ಅವರ್ಸ್ನ ನಾನು ಕಂಪ್ಲೀಟ್ ಮಾಡಿದೆ. ಯೂಟ್ಯೂಬಲ್ಲಿ ಪೇಮೆಂಟ್ ಪಡಿಬೇಕು ಅಂತ ಅಂದರೆ ಮೊದಲು 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ಮಾನಿಟೈಸೇಷನ್ಗೆ ಅಂತ ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬೇಕು. ಸೊ ಅದೇ ರೀತಿಯೇ ಜೂನ್ ಮಂತಲ್ಲಿ ನಾನು ನನ್ನ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಂಡು ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಿದೆ. ಸೊ ಅಪ್ಲೈ ಮಾಡಿದ ಒಂದು ವಾರದಲ್ಲಿನೇ
ನಾನು ಎಲಿಜಿಬಲ್ ಆದೆ ಅಂತ ಇಮೇಲ್ ಬಂತು. ಇಮೇಲ್ ಬಂದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿದೆ. ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಏನಕ್ಕೆ ಕ್ರಿಯೇಟ್ ಮಾಡೋದು ಅಂತ ಅಂದರೆ, ನಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಕ್ರೆಡಿಟ್ ಆಗೋದಕ್ಕೆ ನಮ್ಮ ಡೀಟೇಲ್ಸ್ ಎಲ್ಲನೂ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಕೊಡಬೇಕಾಗಿ ಬರುತ್ತೆ. ಹೆಸರು, ಫೋನ್ ನಂಬರು, ಅಕೌಂಟ್ ನಂಬರು, ನಾವು ಎಲ್ಲಿ ವಾಸವಾಗಿದ್ದೀವಿ, ಸೊ ಆ ಎಲ್ಲ ಡೀಟೇಲ್ಸನ್ನು ಕೊಟ್ಟಾಗ 1 ವಾರ ಇಲ್ಲಾಂದರೆ 10 ದಿನದ ಒಳಗಡೆನೆ ಗೂಗಲ್ ಆ್ಯಡ್ಸೆನ್ಸ್ದು ಪಿನ್ನನ್ನು ನಮ್ಮ ಅಡ್ರೆಸ್ಗೆ ಕಳಿಸ್ತಾರೆ. ಆ ಪಿನ್ನನ್ನು ಹಾಕಿ ವೆರಿಫೈ ಮಾಡಿದ್ಮೇಲೆ ನಮಗೆ ಪೇಮೆಂಟ್ ಬರೋದು ಶುರು ಆಗೋದು. ನಾನು ಎಲ್ಲ ಪ್ರೊಸೀಜರ್ಸ್ನ ಕಂಪ್ಲೀಟ್ ಮಾಡಿದ್ದು ಜುಲೈ 15ನೇ ತಾರೀಕಿಗೆ. ಜುಲೈ 15ನೇ ತಾರೀಕಿಂದ ನಾನು ಏನೇನು ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದೀನೋ ಆ ಎಲ್ಲ ವ್ಲಾಗ್ಸ್ಗೂ ಪೇಮೆಂಟ್ ಬರ್ತಾ ಇದೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 6 ತಿಂಗಳಲ್ಲಿ ನಾನು 55,000 ಸ್ಯಾಲ್ರಿನ ಪಡೆದಿದ್ದೀನಿ ಯೂಟ್ಯೂಬಿಂದ. ಒಂಥರ ಏನು ಹೇಳೋದು, ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವ್ರಿಗೆ ಇದು ಕಡಿಮೆ ಅಂತ ಅನಿಸ್ಬೋದು, ಬಟ್ ಕಡಿಮೆ ಅಲ್ಲ. ಯಾಕೆ ಅಂತ ಅಂದರೆ, ನಾನು ಬಹಳ ಕಡಿಮೆ ವ್ಲಾಗ್ಸ್ನೇ ಅಪ್ಲೋಡ್ ಮಾಡಿರೋದು. ಏನಾದರೂ ರೆಗ್ಯುಲರ್ ಆಗಿ ದಿನನಿತ್ಯ ವ್ಲಾಗ್ಸ್ನ ಅಪ್ಲೋಡ್ ಮಾಡಿದ್ದಿದ್ರೆ 6 ತಿಂಗಳಲ್ಲಿ ಇನ್ನೂ ನಾನು ಹೆಚ್ಚಾಗಿ ಸಂಪಾದನೆ ಮಾಡ್ತಿದ್ದೆ. ಯೂಟ್ಯೂಬಲ್ಲಿ ಹೆಚ್ಚಾಗಿ ಸಂಪಾದನೆ ಮಾಡಬೇಕು ಅಂತ ಅಂದರೆ ರೆಗ್ಯುಲರ್ ಆಗಿ ಕಾನ್ಸ್ಟೆಂಟ್ ಆಗಿ ಒಳ್ಳೆ ಕಂಟೆಂಟ್ ವಿಡಿಯೋಸ್ಗಳನ್ನ ಶೇರ್ ಮಾಡಿದ್ರೇನೆ ಒಳ್ಳೆ ಸಂಪಾದನೆ ಪಡೆಯೋದಕ್ಕೆ ಸಾಧ್ಯ ಆಗೋದು. ಯಾವಾಗ ಮನ್ಸು ಬಂದರೆ ಆವಾಗ ನಾವು ವಿಡಿಯೋಸ್ ಶೇರ್ ಮಾಡೋದು, ಇರ್ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದು ಅದೆಲ್ಲ ಮಾಡಿದ್ರೆ ಅಷ್ಟು ಹೆಚ್ಚಾಗಿ ಸಂಪಾದನೆ ಇರಲ್ಲ. ಸೊ 6 ಮಂತ್ಸಲ್ಲಿ ನಾನು 55,000 ಇರ್ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿ ಪಡೆದಿರೋದು. ಈ ವರ್ಷ ಅಂದರೆ 2025ರಲ್ಲಿ ನನಗೆ ಒಂದು ರೆಸೊಲ್ಯೂಷನ್ ಇದೆ, ಯೂಟ್ಯೂಬಿಂದ ಒಳ್ಳೆ ಸಂಪಾದನೆ ಪಡಿಬೇಕು ಅಂತ ಹೇಳಿ. ಸೊ ಅದಕ್ಕೆ ನಾನು ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿದ್ರೆ ಗೊತ್ತಿಲ್ಲ, ಲಕ್ ಚೆನ್ನಾಗಿದ್ರೆ ಒಳ್ಳೆ ಸಂಪಾದನೆಯೂ ಸಹ ಪಡಿಬೋದು. ಈ ವರ್ಷ ಹೆಚ್ಚು ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಹೆಚ್ಚು ಸಂಪಾದನೆ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನಗೆ ಬಂದ ಮೊದಲ ಯೂಟ್ಯೂಬ್ ಪೇಮೆಂಟಿಂದ ಏನನ್ನು ಖರೀದಿ ಮಾಡಿದ್ದೀನಿ ಅದನ್ನು ಸಹ ಈ ವ್ಲಾಗಲ್ಲಿ ಇವಾಗಲೇ ಹೇಳಿಬಿಡ್ತೀನಿ. ಸೊ ಮೊದಲನೇ ಪೇಮೆಂಟು ಆಗಸ್ಟಲ್ಲಿ ಬಂದಿದ್ದು. ನಾನು ಅವಾಗ ಏನೂ ತಗೊಂಡಿರಲಿಲ್ಲ, ಅದನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತ ಹಂಗೆ ಬಿಟ್ಬಿಟ್ಟಿದ್ದೆ. ಸೆಪ್ಟೆಂಬರ್ ಮಂತಲ್ಲೂ ಸಹ ನಾನು ಅದನ್ನು ಟಚೇ ಮಾಡಲಿಲ್ಲ. ಅಕ್ಟೋಬರ್ ಮಂತಲ್ಲಿ ಧನ್ತೆರಸ್ ಬಂತಲ್ಲ, ಆವಾಗ ಆ ದುಡ್ಡಲ್ಲಿ ನಾನು ಈ ಒಂದು ಚಿನ್ನದ ಬ್ರೇಸ್ಲೆಟನ್ನು ಮಾಡಿಕೊಂಡೆ. ಚೆನ್ನಾಗಿ ಜ್ಞಾಪಕ ಇರಲಿ ಅಂತ ಹೇಳಿ. ವ್ಯಾಲ್ಯೂಬಲ್ಸು ಇವಾಗ ನಾವು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಅಲ್ಲಿ ಇಲ್ಲಿ ಖರ್ಚಾಗಬಾರ್ದು, ಮೆಮೊರೇಬಲ್ ಆಗಿರಲಿ ಅಂತ ಈ ಬ್ರೇಸ್ಲೆಟ್ನ ತಗೊಂಡೆ. ಅದ್ರ ಜೊತೆಗೇನೆ ದುಡ್ಡೇನಾದರೂ ನಮ್ಮ ಅಕೌಂಟಲ್ಲಿ ಇದ್ದರೆ ಖರ್ಚು ಮಾಡಿಬಿಡ್ತೀವಿ ಅಂತ ಹೇಳಿ ಚೀಟಿಗಳನ್ನ ಹಾಕಿದ್ದೀನಿ, ಹೊಸದಾಗಿ ಚೀಟಿಗಳನ್ನ ಹಾಕಿದ್ದೀನಿ. ಒಂದು ಚಿನ್ನದ ಚೀಟಿ 6,000 ತಿಂಗಳಿಗೆ ಪೇ ಮಾಡಬೇಕು. ಇನ್ನೊಂದು ಬಂದುಬಿಟ್ಟು 1 ಲಕ್ಷದ ಚೀಟಿ, ಅದು ನಮ್ಮ ಕಸಿನ್ ಸಿಸ್ಟರು ಬೆಂಗಳೂರಲ್ಲಿ ಆಗ್ತಾ ಇದ್ದಾರೆ. ಸೊ ಅವ್ರ ಹತ್ರ ಹೊಸದಾಗಿ ಚೀಟಿ ಹಾಕಿದ್ದೀನಿ. ಟೋಟಲ್ ತಿಂಗಳಿಗೆ 11,000 ಸೇವಿಂಗ್ಗೆ ಅಂತ ಹೇಳ್ಬಿಟ್ಟು ಚೀಟಿ ಹಾಕ್ತಾ ಇದ್ದೀನಿ. ಇವಾಗ ಬರೋ ಸ್ಯಾಲ್ರಿಯಲ್ಲಿ ಚೀಟಿಗಳನ್ನ ಪೇ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಏನಾದರೂ ಯೂಟ್ಯೂಬಿಂದ ಹೆಚ್ಚಾಗಿ ಸ್ಯಾಲ್ರಿ ಪಡೆದ್ರೆ ಅದನ್ನು ಸಹ ಸೇವಿಂಗಲ್ಲಿನೇ ಆ್ಯಡ್ ಆನ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಖರ್ಚೆಲ್ಲ ಮಾಡೋದಿಲ್ಲ ನಾನು. ನೀವು ನೋಡ್ದಂಗೆ ನಾನು ಹೊಸದಾಗಿ ಏನೂ ಖರೀದಿ ಮಾಡಲ್ಲ, ಮನೆಗೆ ಇದು ಬೇಕು ಅದು ಬೇಕು ಅಂತ ಹೇಳ್ಬಿಟ್ಟು. ಏನಾದರೂ ಹಬ್ಬ ಹರಿದಿನಗಳು ಅಂತ ಬಂದಾಗ ಮಾತ್ರನೇ ನಾನು ಸ್ವಲ್ಪ ಅಮೌಂಟನ್ನ ಎತ್ತಿ ಬಜೆಟ್ ಮಾಡಿ ಏನಾದರೂ ತಗೊತೀನಿ. ನಾನೇನಾದರೂ ಇಷ್ಟಪಟ್ಟು ಮನೆಗೆ ಅಂತ ಶಾಪಿಂಗ್ ಮಾಡೋದಂದರೆ ಈ ಬೆಡ್ಶೀಟ್ಸು, ಕರ್ಟನ್ಸು, ಡೋರ್ ಮ್ಯಾಟ್ಸು ಆ ಥರವನ್ನು ಮಾತ್ರನೇ ಖರ್ಚು ಮಾಡ್ತೀನಿ. ಬೇರೆ ಇದರಲ್ಲೆಲ್ಲ ನಾನು ಹೆಚ್ಚು ಖರ್ಚು ಮಾಡಲ್ಲ. ಯೂಟ್ಯೂಬಿಂದ ದುಡ್ಡನ್ನು ಪಡೆಯೋದಕ್ಕೆ ತುಂಬ ಕಷ್ಟಪಡಬೇಕು. ನೋಡೋರಿಗೆ ತುಂಬ ಈಸಿ ಅಂತ ಅನಿಸುತ್ತೆ, ಬಟ್ ಪ್ರಾಕ್ಟಿಕಲಿ ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಕಷ್ಟಪಡ್ತೀರಾ ನಮಗೆ ಎಲ್ಲಿಂದನೂ ದುಡ್ಡು ಸಿಗೋದೇ ಇಲ್ಲ. ಸೊ ದುಡ್ಡು ಬೇಕು ಅಂತ ಅಂದರೆ ನಾವು ಕಷ್ಟಪಡಬೇಕಾಗಿ ಬರುತ್ತೆ. ಕಷ್ಟಪಟ್ಟು ದುಡಿದ ದುಡ್ಡಲ್ಲಿ ಬೇಡದೇ ಇರೋದಕ್ಕೆಲ್ಲನೂ ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ತುಂಬ ಯೋಚನೆ ಮಾಡಿಬಿಟ್ಟೆ ನಾನು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದು. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.